ಇವಾಗ ಜಮಾಯಿಸ್ತಾ ಇದ್ದಾರೆ ಸ್ಥಳೀಯರು. ಜಮಾಯಿಸ್ತಾ ಇರುವವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಪೊಲೀಸ್ ಠಾಣೆ ಒಳಗೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಮೃತ ರೇಣುಕಾಸ್ವಾಮಿ ತಾಯಿ. ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮುಂದೆ ಖಾಕಿ ಭದ್ರತೆಯನ್ನ ಹೆಚ್ಚಿಸಿಕೊಳ್ಳಲಾಗಿದೆ. ಠಾಣೆಯ ಮುಂಭಾಗ ಸ್ಥಳೀಯರು ಆಗಮಿಸ್ತಾ ಇದ್ದಾರೆ. ನೋಡಿ, ಬಹಳ ವರ್ಷಗಳ ಹಿಂದೆ ದರ್ಶನ್ ತಮ್ಮ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದು. ಆಗ್ಲೂ ಕೂಡ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಅವರ ಫ್ಯಾನ್ಸ್ ಅತಿರೇಕದ ವರ್ತನೆಯನ್ನ ಮಾಡಿದ್ರು. ಸೊ ಈಗ ಕೂಡ ಹತ್ರದ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಖಾಕಿ. ಈಗಾಗಲೇ ಸ್ಥಳೀಯರು, ಅಕ್ಕಪಕ್ಕ ಇರೋರು, ಫ್ಯಾನ್ಸು ಎಲ್ಲರೂ ಕೂಡ ಆಗಮಿಸೋಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಆ ಮೃತನ ಕುಟುಂಬಸ್ಥರು ಸ್ಟೇಷನ್ ಒಳಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಪಾಪ ಇವ್ರಿಗೆ ಏನು ಗೊತ್ತಿರುತ್ತೆ ಹೇಳಿ? ಏನು ಮಾಡ್ತಾ ಇರ್ತಾರೆ ಮಕ್ಕಳು? ಏನಾಗಿರುತ್ತೆ? ಒಂದು ಈ ರೀತಿಯಾಗಿ ಕೊಲೆನೇ ಆಗಿ ಹೋಗ್ಬಿಡುತ್ತೆ ಅಂತ ಯಾವ ತಂದೆ ತಾಯಿ ತಾನೇ ಭಾವಿಸಿರ್ತಾರೆ ಹೇಳಿ ನೋಡೋಣ. ಪಾಪ ಅವರ ತಂದೆ ತಾಯಿ ಈಗ ಸ್ಟೇಷನ್ ಒಳಗೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಠಾಣೆ ಮುಂದೆ ಜನರು ಆಗಮಿಸ್ತಾ ಇದ್ದಾರೆ. ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡಲಾಗ್ತಿದೆ. ಸದ್ಯ ನೀವು ಗಮನಿಸ್ತಾ ಇರೋದು ಪೊಲೀಸ್ ಸ್ಟೇಷನ್ ಮುಂದೆ ಏನೆಲ್ಲ ಆಗ್ತಾ ಇದೆ. ಹೈಡ್ರಾ ಸರಿ ಬಾಮ ಸರಿ ಬಾಮ ಸರಿ ಬಾಮ ಸ್ಟೇಷನ್ ಮುಂದಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಯಾವ ಥರದೊಂದು ಸಿಚುವೇಶನ್ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಯಲ್ಲಿ ಮೃತರ ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವರ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಪಾಪ ಗೊತ್ತಿಲ್ಲ, ಈ ಥರ ಎಲ್ಲ ಆಗಿ ಹೋಗಿದೆ, ಈ ಕಾರಣಕ್ಕಾಗಿ ಮಗ ಕೊಲೆ ಹಾಕಿದ್ದಾನೆ, ಇದ್ಯಾವುದು ಕೂಡ ಗೊತ್ತಿಲ್ಲ, ಹಾಗಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೆ ಅಲ್ಲಿನ ಸ್ಥಳೀಯರು ಸ್ಟೇಷನ್ ಮುಂದೆ ಜಮಾಯಿಸ್ತಾ ಇರುವಂಥದ್ದು. ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಹರಸಾಹಸವನ್ನ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಕಳೆದ ಬಾರಿಯೂ ಕೂಡ ಇದೇ ಥರದೊಂದು ಸಿಚುವೇಶನ್ ನಿರ್ಮಾಣ ಆಗಿತ್ತು. ಇದ್ದಕ್ಕೆ ಇದ್ದ ಹಾಗೇನೆ ಫ್ಯಾನ್ಸ್ ಎಲ್ಲ ಜಮಾಯಿಸ್ಬಿಟ್ಟಿದ್ರು, ಅತಿರೇಕದ ವರ್ತನೆಯನ್ನ ಮಾಡಿದ್ರು. ಸೊ ಆ ಕಾರಣಕ್ಕಾಗಿ ಈ ಬಾರಿ ಹಾಗಾಗಬಾರದು ಅಂತ ಬಹಳಷ್ಟು ಅಲರ್ಟ್ ಆಗಿದ್ದಾರೆ. ಒಂದ್ ಕಡೆಯಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದ್ ಕಡೆಯಲ್ಲಿ ಪವಿತ್ರ ಗೌಡ, ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಆ ವಿಂಡೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ ದರ್ಶನ್ ಮತ್ತು ಆಕೆಗೆ ಪವಿತ್ರ ಗೌಡ, ಇವರಿಬ್ಬರನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈಕೆಗೆ ಮೆಸೇಜ್ ಮಾಡಿದ್ದ ಅನ್ನುವಂಥ ಕಾರಣಕ್ಕಾಗಿ ಕೊಲೆಯನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪದ ಅಡಿಯಲ್ಲಿ ಇದೀಗ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಯಾರ್ಯಾರ ಪಾತ್ರ ಏನೇನು ಅದೆಲ್ಲವೂ ತನಿಖೆಯ ನಂತರವೇ ಗೊತ್ತಾಗಲಿದೆ. ಒಟ್ಟಲ್ಲಿ ಈ ಕೊಲೆ ಪ್ರಕರಣದಲ್ಲಿ ಇವರದ್ದೂ ಕೂಡ ಪಾತ್ರ ಇದೆ. ಪವಿತ್ರ ಗೌಡ ಕುಮ್ಮಕ್ಕು ಕೊಟ್ಟಿರುವಂತ ಪಾತ್ರ, ಬಟ್ ದರ್ಶನ್ ಅವರ ಪಾತ್ರ ಏನು ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಹೇಗೆ ಇನ್ವಾಲ್ವ್ ಆಗಿದ್ರು ಈ ಪ್ರಕರಣದಲ್ಲಿ, ನೇರವಾಗ ಅಥವಾ ಇಂಡೈರೆಕ್ಟ್ಲಿನ ಹೇಗೆ ಇನ್ವಾಲ್ವ್ ಆಗಿದ್ರು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಪೊಲೀಸರು ಮಾಹಿತಿನ ಹಂಚ್ಕೊಳ್ಬೇಕಾಗುತ್ತೆ. ಬಿಕಾಸ್ ದರ್ಶನ್ ಅಂತ ಅಂದ್ರೆ ಸ್ಯಾಂಡಲ್ವುಡ್ನಲ್ಲಿ ಒಂದೊಳ್ಳೆ ಹೆಸರನ್ನ ಮಾಡಿದ್ರು, ಒಂದಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ಸಹಜವಾಗಿ ಇದ್ದೇ ಇತ್ತು. ಸೊ ಹೀಗಿರ್ಬೇಕಾದ್ರೆ ಈ ಕೇಸ್ನಲ್ಲಿ ಇವ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗತ್ತೆ. ಸೊ ಈಗಾಗಲೇ ತನಿಖೆಯನ್ನು ಚುರುಕುಪಡಿಸಿಕೊಳ್ಳಲಾಗಿದೆ, ತನಿಖೆಯನ್ನು ನಡೆಸಲಾಗ್ತಾ ಇದೆ. ದರ್ಶನ್ ಮತ್ತು ಪವಿತ್ರ ಗೌಡ ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಇನ್ನೂ ಕೂಡ ಕೆಲವರನ್ನ ಬಂಧಿಸಲಾಗಿದೆ. ಎಷ್ಟು ಜನರನ್ನ ಬಂಧಿಸಲಾಗಿದೆ, ಯಾರ್ಯಾರನ್ನ ಬಂಧಿಸಲಾಗಿದೆ, ಅವ್ರ ಪಾತ್ರಗಳಿಗೇನು, ಇದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸೊ ಮೊದಲಿಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಗಿರಿನಗರದ ಮೂವರು ನಾವೇ ಕೊಲೆ ಮಾಡಿದ್ದು, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ನಮ್ಮ ನಡುವೆ ಮಾತುಕತೆ ನಡೆದಿತ್ತು, ವೈಷಮ್ಯ ಇತ್ತು, ಆ ಕಾರಣಕ್ಕೆ ನಾವೇ ಕೊಲೆ ಮಾಡಿದ್ವಿ ಅಂತ ಹೇಳಿಕೊಂಡು ತಾವೇ ಹೋಗಿ ಸರೆಂಡರ್ ಆಗಿದ್ರು. ಆದರೆ ಪೊಲೀಸರಿಗೆ ಒಂದು ಬಲವಾದ ಅನುಮಾನ ಬರಕ್ಕೆ ಶುರು ಮಾಡುತ್ತೆ. ಇವರು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೋ ಅಥವಾ ಇವರು ಸ್ಟೇಟ್ಮೆಂಟ್ಗಳನ್ನು ಈ ರೀತಿಯಾಗಿ ಸುಮ್ಮನೆ ಕೊಡ್ತಾ ಇದ್ದಾರೋ, ಇದರ ಹಿಂದೆ ಬೇರೆ ಯಾರೋ ಇರಬಹುದು ಅಂತ ತನಿಖೆಯನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ. ಆಗಲೇ ದರ್ಶನ್ ಹೆಸರು ಹೊರಗೆ ಬಂದಿದ್ದು. ಇಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ಆದ್ರೆ ಪೊಲೀಸರು ಸದ್ಯಕ್ಕೆ ಮಾಹಿತಿಯನ್ನ
ಬಿಡ್ತಾ ಇಲ್ಲ. ಈಗ ಸದ್ಯಕ್ಕೆ ಹೇಳೋದು ಬೇಡ, ತನಿಖೆ ಆಗ್ತಾ ಇದೆ, ತನಿಖೆ ಹಂತದಲ್ಲಿ ಇದೆ, ಹಾಗಾಗಿ ಸದ್ಯಕ್ಕೆ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಿನ ಪ್ರಕ್ರಿಯೆಗಳಿಗೇನಿರುತ್ತೆ, ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದು, ಅದಾದ ನಂತರ ಸ್ಥಳ ಮಹಜರು ಮಾಡೋದು. ಯಾಕಂದರೆ ಒಂದು ಆ್ಯಂಗಲ್ನಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಒಟ್ಟಿಗೆ ಇದ್ದಾಗಲೇ ರೇಣುಕಾಸ್ವಾಮಿಗೆ ಹಲ್ಲೆಯನ್ನು ಮಾಡಿರೋದು. ಪವಿತ್ರ ಆಗ ಇನ್ನೂ ಹೊಡಿ ಅಂತ ಹೇಳಿದ್ದಕ್ಕೇನೆ ದರ್ಶನ್ ಹೊಡೆದಿರೋದು. ಆಗ ಗಂಭೀರವಾಗಿ ಪೆಟ್ಟು ಬಿದ್ದಂಥ ಕಾರಣಕ್ಕೆ ರೇಣುಕಾಸ್ವಾಮಿ ಉಸಿರು ಚೆಲ್ಲಿದ್ರು. ಆ ನಂತರ ಬೇರೆಯವ್ರಿಗೆ ಕರೆ ಮಾಡಿ ಕರೆಸ್ಕೊಂಡು ಬಾಡಿ ಬಿಸಾಕೋದಕ್ಕೆ ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಹಾಗೇನಾದರೂ ಆಗಿದ್ರೆ ಸ್ಥಳ ಮಹಜರು ಇಲ್ಲಿ ಮುಖ್ಯ ಆಗತ್ತೆ. ಎಲ್ಲಿ ಹೊಡೆದಿದ್ರು, ಇವನ್ನ ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡಿದ್ರು ಅಥವಾ ರೇಣುಕಾಸ್ವಾಮಿ ಇದ್ದಲ್ಲೇ ಹೋಗಿದ್ರು, ಎಲ್ಲಿ ಹಲ್ಲೆಯನ್ನ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಸೊ ಆಗ ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ಸೊ ಆ ಸ್ಥಳ ಮಹಜರನ್ನ ಕೂಡ ಮಾಡುವಂತ ಪ್ರಕ್ರಿಯೆ ಇರುತ್ತೆ. ಅದಾದ ನಂತರ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.